ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ನಡುಗಿಸ್ತಾ ಇದೆ ಇಸ್ರೇಲ್ನ ರೌದ್ರಾವತಾರ. ಇಸ್ರೇಲ್ನ ಆವೇಶಕ್ಕೆ, ಇಸ್ರೇಲ್ನ ಅಗ್ರೆಷನ್ಗೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಮುಂದೇನಾಗುತ್ತೋ ಅನ್ನುವಂತಹ ಕುತೂಹಲದ ಕಣ್ಗಳಿಂದ ನೋಡ್ತಾ ಇದೆ. ಇರಾನ್ ಕೂಡ ಪ್ರತಿರೋಧವನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಇಲ್ಲಿ ತನಕ 56ನೇ ದಿನದ ಯುದ್ಧ, ಈ ಯುದ್ಧದಲ್ಲಿ ಇಸ್ರೇಲ್ ಏರ್ ಸುಪ್ರಿಮೇಸಿಯನ್ನು ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದೆ. ಅದನ್ನೇ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇದೆ. ಇರಾನ್ ಏರೋಸ್ಪೇಸ್ ಉಡಾವಣೆ ಕೇಂದ್ರಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಿದೆ. ಪ್ರಮುಖವಾಗಿ ತುಂಬಾ ಕ್ರೂಷಿಯಲ್ ಅಂತ ಅನಿಸಿಕೊಳ್ಳೋ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ನಡೆಸಲಾಗ್ತಾ ಇದೆ. ಬ್ಯಾಲಿಸ್ಟಿಕ್ ಉಡಾವಣೆ ಕೇಂದ್ರ ಅಂದ್ರೆ ಹೆಚ್ಚು ತೂಕದ ಸ್ಫೋಟಕಗಳನ್ನ ಇಸ್ರೇಲ್ ಕಡೆಗೆ ಹಾಕಬಲ್ಲಬಹುದಾದಂತಹ ಲಾಂಚ್ ಸಿಸ್ಟಮ್ಗಳನ್ನ ಇಸ್ರೇಲ್ ನಾಶ ಮಾಡಿದೆ. ಇಸ್ರೇಲ್ ಕ್ಲೇಮ್ ಮಾಡೋದ್ರ ಪ್ರಕಾರನೇ ಕೆಲ ಬೆಳವಣಿಗೆಗಳಾಗಿದೆ. ಚೀನಾದಿಂದ 2 ಕಾರ್ಗೋ ವಿಮಾನಗಳು ಬಂತು, ತೆಹರಾನ್ಗೆ ಬಂದಿಳಿದ್ವು ನಿನ್ನೆ ತಾನೆ. ಆಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ್ದ್ಯಾವ್ದು ಧ್ವಂಸ ಆಗಿದೆ ಅದನ್ನು ತಕ್ಷಣಕ್ಕೆ ರಿಪೇರಿ ಮಾಡ್ಕೊಳ್ಳೋ ಪಾರ್ಟ್ಸನ್ನು ತಂದ್ರು ಅಂತೆಲ್ಲ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ತನಕ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಯ ನಷ್ಟ ಆಗಿದೆ. ಕಂಡು ಕೇಳರಿಯದ ಯುದ್ಧೋನ್ಮಾದಕ್ಕೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಮಾತ್ರ ಅಲ್ಲದೆ ಜಗತ್ತೇ ಇದು ಯಾವ ಹಂತಕ್ಕೆ 3ನೇ ವಿಶ್ವಯುದ್ಧಕ್ಕೆ ಏನಾದರೂ ಇದು ಮುನ್ನುಡಿ ಬರೆಯುತ್ತಾ ಅನಿಸೋಷ್ಟರ ಮಟ್ಟಿಗೆ ತೀವ್ರತೆಯನ್ನು ಕಾಯ್ದುಕೊಳ್ತಾ ಇದೆ. ಇನ್ನು ಎಷ್ಟು ದಿನ ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅನ್ನೋದು ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆಮೇಲೆ ಶತ್ರು ಪಾಳ್ಯದ ಏರ್ ಡಿಫೆನ್ಸನ್ನು ನಾಶ ಮಾಡಿದ್ರು ಅಂದರೆ ಅವ್ರ ಹತ್ರ ಸಾಮರ್ಥ್ಯನೇ ಉಳಿದಿರಲ್ಲ ಯುದ್ಧ ಮಾಡೋದಕ್ಕೆ. ಆಕಾಶ ಈಗ ಭೂಮಿನಲ್ಲಿ, ಈಗ ಇರಾನ್ದೇ ಭೂಮಿ ಅಂತ ತಗೊಳ್ಳೋಣ, ನೆಲ ಇರಾನ್ದಾಗಿದ್ರೆ ಆಕಾಶ ಇಸ್ರೇಲ್ದಾಗತ್ತೆ. ಅದನ್ನು ಏರ್ ಸುಪ್ರಿಮೆಸಿ ಅಂತಾರೆ. ಇಸ್ರೇಲ್ನವ್ರು ಹೇಳ್ತಾ ಇರೋದು ನಾವು ಆಲ್ರೆಡಿ ನಮ್ಮ ಯುದ್ಧ ವಿಮಾನಗಳು ಅಲ್ಲಿ ಆರಾಮ್ಸೆ ತಿರುಗಾಡ್ತಾ ಇದೆ, ಬೇಕಾದಾಗ ನಾವು ಬಾಂಬಿಂಗ್ ಮಾಡ್ತಾ ಇದ್ದೀವಿ ಅಂತ. ಇನ್ನೊಂದು ಕಡೆಗೆ ಇರಾನು ಇಸ್ರೇಲ್ದು ಡ್ರೋನ್ ಫ್ಯಾಕ್ಟ್ರಿಯನ್ನು ನಾವು ಹೊಡೆದು ಉಳಿಸಿದ್ದೀವಿ, ಇರಾನ್ನ ಒಳಗಿದ್ದಿದ್ದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾರ ಸಾಮರ್ಥ್ಯ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಇದಕ್ಕೇನು ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಇರಾನ್ ಒಳಗಡೆ ಇಸ್ರೇಲು ಒಂದು ಡ್ರೋನ್ ಫ್ಯಾಕ್ಟ್ರಿನ ಓಪನ್ ಮಾಡುತ್ತೆ, ಅದನ್ನು ಸ್ಮಗಲ್ ಮಾಡುತ್ತೆ, ಅಲ್ಲಿಂದ ಸೂಸೈಡ್ ಬಾಂಬರ್ಸ್ ಆಪರೇಟ್ ಆಗುತ್ತೆ ಅಂದರೆ ನೀವು ಯಾರ್ಯಾರ ಸಾಮರ್ಥ್ಯ ಏನು ಅನ್ನೋದು ನಿಮ್ಮ ಅಂದಾಜಿಗೆ ನಾನು ಬಿಟ್ಬಿಡ್ತೀನಿ.